ನನ್ನ ಹೆಸರು ರವೀಂದ್ರ ಜಾನೇಕಲ್ ಅಂತೇಳಿ. ನಾನು ಇಲ್ಲಿ ಕೋನಾಪುರ ಪೇಟೆದ ನಿವಾಸಿ. ಇವತ್ತು ಇಲ್ಲಿ ಏನು ಸ್ಟ್ರೈಕ್ ಹೋರಾಟ ನಡೀತಿದೆ ಅಂತ ಹೇಳಿದ್ರೆ, ಇದು ಕೋನಾಪುರ ಪೇಟೆಯ ಒಂದು ನಾಗರಿಕರ ಒಂದು ಹೋರಾಟ. ಇದಕ್ಕೆ ಯಾವುದೇ ಒಂದು ಪಕ್ಷ ರಾಜಕೀಯ ಏನೂ ಇಲ್ಲ. ಇಲ್ಲಿ ಜನರು ಏನು ತಾವು ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ ಇಲ್ಲಿ ಧೂಳಿನಿಂದ, ಆ ಸಮಸ್ಯೆಗಳನ್ನು ಹೇಳೋದಕ್ಕಾಗಿ ಇವತ್ತು ಈ ಜನ ಎಲ್ಲರೂ ತಮ್ಮ ತೊಂದರೆಗಳನ್ನು ಹೇಳ್ಕೊಳ್ಳೋದಕ್ಕೆ ಇವತ್ತು ಬೀದಿಯಲ್ಲಿ ಕುಳಿತಿದ್ದಾರೆ. ಇದರ ಮುಖ್ಯ ಸಮಸ್ಯೆ ಏನಂತ ಹೇಳಿದ್ರೆ, ಈ ಕೋನಾಪುರ ಪೇಟೆಯಲ್ಲಿ ಭಾರಿ ಪ್ರಮಾಣದ ವಾಹನಗಳು ಓಡಾಡ್ತವೆ. ಅದು ಕಂಕರ್ ಮಿಷನ್ ಇರ್ಬೋದು, ಅಥವಾ ಈ ಮಿಲ್ಲಿನ ಅಕ್ಕಿ ಮಿಲ್ಲು ಲೋಡ್ ಗಾಡಿಗಳಿರ್ಬೋದು, ಉಸುಗು, ಮರಳು, ಇವೆಲ್ಲ ಅಕ್ರಮವಾಗಿ ಅಕ್ರಮ ಸಾಗಾಣಿಕೆಯನ್ನು ಅದನ್ನು ಅಧಿಕಾರಿಗಳು ನೋಡಿಕೊಳ್ಳಿ. ನಮ್ಮ ಸಮಸ್ಯೆ ಏನಂತ ಹೇಳಿದ್ರೆ, ಇಲ್ಲಿ ಸಾಕಷ್ಟು ವಾಹನಗಳು, ಬಹಳ ದಟ್ಟಣೆ ವಾಹನಗಳು ತಿರುಗಾಡೋದ್ರಿಂದ ಜನಸಾಮಾನ್ಯರಿಗೆ ಬಹಳಷ್ಟು ತೊಂದರೆಯಾಗಿದೆ. ಪ್ರತಿದಿನ ಸಾಕಷ್ಟು ಟನ್ಗಟ್ಟಲೆ ಅದನ್ನ ಧೂಳನ್ನು ನೀವು ಯಾರಾದರೂ ನೋಡಿದರೆ, ಅಷ್ಟು ಧೂಳು ಇಲ್ಲಿರ್ತಕ್ಕಂಥ ಹೋಟೆಲ್ಗಳಲ್ಲಿ. ಇಲ್ಲಿ ಏನೋ ಜನ, ಇದು ಕೋನಾಪುರ ಪೇಟೆ ಅಂದರೆ ಹಳ್ಳಿ ವಾತಾವರಣ ಇದ್ದಂಥ ಒಂದು ಪೇಟೆ, ಇದು ವಾರ್ಡ್. ಇದು ಇಲ್ಲಿ ದನಕರುಗಳು, ಎತ್ತು, ಬಂಡಿ, ಜನ ಎಲ್ಲರೂ ರೋಡಿಗೆ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗಳಾಗ್ಯಾವ. ಜನ ಏನಾದರೂ ಟಿಫನ್ ಮಾಡ್ಬೇಕಂತ ಹೋದ್ರೆ, ಒಂದು ಒಗ್ಗರಣೆ ಪುಗ್ಗಿ ಏನೋ ನಾಷ್ಟ ಮಾಡ್ಬೇಕಂದ್ರೆ ಅದರಲ್ಲೇ ಧೂಳು. ನೀವು ಟೀ ಕುಡಿಬೇಕಂತ ಹೋದ್ರೆ ಅದರಲ್ಲೇ ಧೂಳು. ಅಂಗಡಿಗೆ ಏನನ್ನ ತಗೊಳ್ಬೇಕಂತ ಹೋದ್ರೆ ಅದರಲ್ಲೇ ಧೂಳು. ಈ ಏರಿಯಾ ಎಲ್ಲ ಇದಕ್ಕೆ ಈ ಜನರಿಗೆ ಇನ್ನೂ ಅರ್ಥ ಆಗಬೇಕಾಗಿದೆ. ಇಡೀ ಈ ಧೂಳು ಬರೀ ರೋಡಿಗೆ ಮಾತ್ರ ಇಲ್ಲ, ಇಡೀ ವಾರ್ಡನ್ನು, ಇಡೀ ಊರನ್ನು ವ್ಯಾಪಿಸಿಕೊಂಡಿದೆ. ಇಲ್ಲಿ ಟಿ ಬಿ, ಅಸ್ತಮ, ಕ್ಯಾನ್ಸರು ಮುಂತಾದ ಕಾಯಿಲೆಗಳು ಇಲ್ಲಿ ಜನರಿಗೆ ಬರ್ತವೆ. ಆದರೆ ಜನರಿಗೆ ಗೊತ್ತಾಗ್ತಿಲ್ಲ. ಅದು ಧೂಳಿನಿಂದ ಸಣ್ಣ ಚಿಕ್ಕ ಮಕ್ಕಳಿಗೆ ಅಲರ್ಜಿ ಆಗ್ತಿದೆ, ಟಿ ಬಿ ಆಗ್ತಿದೆ, ಅಸ್ತಮ ಆಗ್ತಿದೆ, ಬೇರೆ ಬೇರೆ ಕಾಯಿಲೆಗಳು, ಉಸಿರಾಟದ ತೊಂದರೆಗಳಾಗ್ತವೆ. ಎಲ್ಲ ತೊಂದರೆಗಳಿದ್ರೆ ಸಹ ಜನ ಏನು ಮಾಡ್ತಿದ್ದಾರೆ ಅಂದರೆ, ತಮ್ಮ ಪಾಡಿಗೆ ತಾವಿದ್ದಾರೆ. ಇಲ್ಲಿ ನಡೆಸಿದಂಥ ವ್ಯಕ್ತಿಗಳು ಇದ್ರ ಬಗ್ಗೆ ಯಾರೇ ಅವರು ಉದ್ಯಮ ಮಾಡೋಂಥವ್ರು ಏನಿದ್ದಾರೆ ಅಂದರೆ, ಅವ್ರಿಗೆ ಹಣ ಮುಖ್ಯ ಆಗಿದೆ. ಜನರ ಆರೋಗ್ಯ ಆಗಲಿ ಅಥವಾ ಜನರ ಸಮಸ್ಯೆ, ಅವರಿಗೆ ದುಡ್ಡು ಮುಖ್ಯ. ಆ ದುಡ್ಡನ್ನು ಗಳಿಸೋದಕ್ಕಾಗಿ ಯಾವುದೇ ಮಾರ್ಗದಲ್ಲಿ ಅವರು ಜನರ ಮೇಲೆ ಆ ಟಿಪ್ಪರ್ನನ್ನು ಓಡಿಸ್ತಾರೆ ಅಥವಾ ಧೂಳಾದ್ರೆ ಎಬ್ಬಿಸ್ತಾರೆ, ಏನಾದರೂ ಮಾಡಿ ಅವರು ತಮ್ಮ ಕೆಲಸವನ್ನು ಮಾಡಿಕೊಳ್ತಾರೆ. ಆದರೆ ಜನರ ಆರೋಗ್ಯವನ್ನು ಯಾರೂ ಕಾಪಾಡ್ತಿಲ್ಲ. ಈ ಜನರ ಮತ್ತೆ ಇದೇನಾಗಿದೆ ಅಂತ ಹೇಳಿದ್ರೆ, ಈ ದಾರಿ ನೀವು ಒಂದು ರಿಪೋರ್ಟ್ ತಗೊಂಡ್ರಿಗಿನ ಈ ದಾರಿಗೆ ಒಂದು ಸೆನ್ಸಸ್ ಮಾಡ್ತಾರೆ. ಪ್ರತಿ ವರ್ಷದಲ್ಲಿ ಒಂದು ಸರ್ವೆ ಅಂತೇಳಿ ಮಾಡ್ತಾರೆ. ಆ ಸರ್ವೆ ರಿಪೋರ್ಟ್ ನೀವು ತಗೊಂಡ್ರೆ, ಅತ್ಯಂತ ಹೆಚ್ಚು ಓಡಾಡ್ತಕ್ಕಂಥ ಗಾಡಿಗಳು, ವಾಹನಗಳು ಓಡಾಡ್ತಕ್ಕಂಥ ರಸ್ತೆ ಇದು. ಇದರ ಸುಮಾರು ಒಂದು 15-20 ಹಳ್ಳಿಗಳು ಈ ಮಾರ್ಗವಾಗಿ ಬರ್ತವೆ. ಮತ್ತೆ ಒಂದು ನಿಮಿಷ ಮತ್ತೆ ಗಡಿಭಾಗದ ಏನಿದೆ, ಇಲ್ಲಿ ಗಡಿಭಾಗ ಆಂಧ್ರ ಮೂಲದಿಂದ, ಮತ್ತೆ ಸಿನ್ನೂರು, ಗೋನ್ವಾರ, ಈ ಕಡೆ ಉಲಗುಂಚಿ ಮೂಲದಿಂದಲೂ ಸಹ ಸಾಕಷ್ಟು ಸುಮಾರು 50-100 ಹಳ್ಳಿಗಳಿಗೆ ಓಡಾಡೋಂಥ ಜನ, ಕೂಲಿ ಕಾರ್ಮಿಕರು, ಎಲ್ಲರೂ ಬೇರೆ ಬೇರೆ ಓಡಾಡೋಂಥ ಜನ ದಟ್ಟಣೆ ಪ್ರದೇಶದ್ದು. ಇಲ್ಲಿ ಆ ಗಾಡಿಗಳ ಓಡಾಟದಿಂದ, ಟಿಪ್ಪರ್ಗಳ ಓಡಾಟದಿಂದ ಜನರಿಗೆ ಬಹಳಷ್ಟು ತೊಂದರೆ ಆಗಿದೆ. ಬಹಳ ಮುಖ್ಯವಾಗಿ ಏನಾಗಬೇಕಾಗಿದ್ರೆ, ಇದು ಒಂದು ಬೈಪಾಸ್ ರಸ್ತೆ ಆಗಬೇಕು. ಇದು ಮಧ್ಯದಲ್ಲಿ, ಸಿಟಿ ಮಧ್ಯದಲ್ಲಿ ಇಷ್ಟು ಇಕ್ಕಟ್ಟಾದ ದಾರಿಯಲ್ಲಿ ನೀವು ಅಂತಂಥ ಲೋಡ್ಗಳನ್ನು ಬೆಳಗ್ಗೆ ನೀವು 9 ಗಂಟೆಗೆ 8 ಗಂಟೆಗೆ ನೋಡಿದ್ರೆ ಸಾಕಷ್ಟು ಶಾಲೆ ವಾಹನಗಳು, ಸಾಕಷ್ಟು ಶಾಲೆ ಮಕ್ಕಳು ಓಡಾಡ್ತಾರೆ. ಆ ಕಡೆ ಸಂಜೆ ಶಾಲೆ ಮಕ್ಕಳು ಓಡ್ತಾರೆ. ಇಲ್ಲಿ ಸರ್ಕಾರಿ ಆಸ್ಪತ್ರೆ